ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ವೇದವ್ಯಾಸ ಕಾಮತ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾರೆ. ಅದೇ ರೀತಿ ಸುಳ್ಯದ ಶಾಸಕರು ಆಗಿರ್ತಕ್ಕಂಥ ಕುಮಾರಿ ಭಾಗೀರಥಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾರೆ. ಅದೇ ರೀತಿ ಮಂಗಳೂರು ಪಾಲಿಕೆಯ ಉಪಮೇಯರ್ ಆಗಿರ್ತಕ್ಕಂಥ ಭಾನುಮತಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೇನೆ. ಒಂದು ಮುಖ್ಯಮಂತ್ರಿಯವರು ಪ್ರಾಸಿಕ್ಯೂಷನ್ಗೆ ಒಳಗಾಗಿರ್ತಕ್ಕಂಥ ಒಂದು ಕಪ್ಪು ಚುಕ್ಕೆ ಇತಿಹಾಸವನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಇದನ್ನು ಖಂಡಿಸುತ್ತದೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೂಡದ ಹಗರಣದವನ್ನು ಬಯಲಿಗೆಳಿತಕ್ಕಂಥ ನಿಟ್ಟಿನಲ್ಲಿ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಪಾದಯಾತ್ರೆಯನ್ನು ಮಾಡಿ ರಾಜ್ಯದ ಜನರ ಕಣ್ತೆರೆಯುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು. ಪ್ರಾಯಶಃ ಇವತ್ತು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಈ ರಾಜ್ಯದ ಹೈಕೋರ್ಟ್ ಎತ್ತಿ ಹಿಡಿಯುವ ಮೂಲಕ ಅವತ್ತೇನು ಭಾರತೀಯ ಜನತಾ ಪಾರ್ಟಿ ಮಾಡಿರ್ತಕ್ಕಂಥ ಹೋರಾಟದ ಜಯ ಇವತ್ತು ಸಿಕ್ಕಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡುತ್ತೇನೆ. ಪ್ರಾಯಶಃ ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಮೂಡ ಹಗರಣದಲ್ಲಿ ಮಾಡಿರ್ತಕ್ಕಂಥ ಏನು ಭ್ರಷ್ಟಾಚಾರ ಇದೆ, ಸ್ವಜನ ಪಕ್ಷಪಾತ ಇದೆ, ಅದನ್ನು ಬಯಲಿಗೆಳಿತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಫಲಶ್ರುತಿ ಇದು. ನಾನು ಸಿದ್ದರಾಮಯ್ಯ ಅವರಂತಹ ರಾಜಕಾರಣಿಗಳು ಈ ರಾಜ್ಯದಲ್ಲಿ ಅನೇಕ ವರ್ಷ ರಾಜಕಾರಣ ಮಾಡಿರ್ತಕ್ಕಂಥ ಹಿರಿಯರು ಸಿದ್ದರಾಮಯ್ಯ ಅವರು. ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯ ಅವರ ಹತ್ರ, ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಅಂತ ಹೇಳಿ ಎದೆ ತಟ್ಟಿಕೊಂಡು ಅನೇಕ ಭಾಷಣಗಳನ್ನು ನೀವು ಮಾಡಿದ್ದೀರಿ. ನಿಮ್ಮ ಆ ಮಾತನ್ನು ಉಳಿಸಿಕೊಳ್ಳತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿದ್ದರೆ ತಕ್ಷಣ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ನಿಮ್ಮದೇ ಕೈಗಳಿಗೆ, ನಿಮ್ಮದೇ ಸರ್ಕಾರದ ಕೈ ಕೆಳಗಿರ್ತಕ್ಕಂಥ ಲೋಕಾಯುಕ್ತ ತನಿಖೆ ನನಗೆ ಮಾಡೋದು ಬೇಡ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಸಿಬಿಐಗೆ ಅದನ್ನು ಕೊಡಿ, ಸಿಬಿಐ ಮೂಲಕ ನನ್ನನ್ನು ನಿರ್ದೋಷಿ ಅಂತ ಹೇಳಿ ಎನ್ನುವಂಥ ಮಾತನ್ನು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯ ಅವರು ಹೇಳಿದರೆ ಖಂಡಿತ ಈ ರಾಜ್ಯದ ಜನ ಒಪ್ತಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಹೇಳ್ತೇನೆ. ನೀವು ನಿಜವಾಗ್ಲೂ ಭ್ರಷ್ಟಾಚಾರ ರಹಿತವಾಗಿ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಿದ್ದೀರಿ ಎನ್ನುವಂಥದ್ದನ್ನು ಸಾಬೀತು ಮಾಡಬೇಕಿದ್ರೆ ಖಂಡಿತವಾಗಿ ನೀವು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕೆನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತಿನ ದಿನದ ಈ ಪ್ರತಿಭಟನೆ ಮೂಲಕ ನಿಮಗೆ ಆಗ್ರಹವನ್ನು ಮಾಡ್ತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ಯಾವುದು ಕೇಳಿದ್ರೆ ಅದು ಕಾಂಗ್ರೆಸ್. ಸುಮಾರು 60-65 ವರ್ಷದ ಹೋರಾಟದಲ್ಲಿ ಭ್ರಷ್ಟಾಚಾರವನ್ನು ಹೇಗೆ ಮಾಡಬೇಕು ಮತ್ತು ಭ್ರಷ್ಟಾಚಾರದ ಕೂಪ ಯಾವ ಪಾರ್ಟಿ ಎನ್ನುವಂಥದ್ದನ್ನು ಜಗತ್ತಿಗೆ ತೋರಿಸಿರ್ತಕ್ಕಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೊಮ್ಮೆ ಕರ್ನಾಟಕದಲ್ಲಿ ಸಾಬೀತಾಗಿದೆ, ಕಾಂಗ್ರೆಸ್ನ ಒಬ್ಬ ಮುಖ್ಯಮಂತ್ರಿ ಯಾವ ರೀತಿಯಾಗಿ ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಜೈಲಿಗೆ ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂಥದ್ದನ್ನು ಮತ್ತೊಮ್ಮೆ ನೀವು ಕಾಂಗ್ರೆಸ್ನವರು ಸಾಬೀತುಪಡಿಸ್ತಕ್ಕಂಥ ನಿದರ್ಶನವನ್ನು ಕರ್ನಾಟಕ ರಾಜ್ಯದಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ನೀವೇನು ಅಮೆರಿಕದಲ್ಲಿ ಹೋಗಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಲ್ಲ, ನಿಮ್ಮ ಕಾಲ್ ಕೆಳಗೆ ಇವತ್ತು ನಿಮ್ಮದೇ ಪಾರ್ಟಿಯ ಒಬ್ಬ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ನಿಮಗೆ ನಿಜವಾಗ್ಲೂ ರಾಹುಲ್ ಗಾಂಧಿ ಅವರಿಗೆ ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಪಡಿಬೇಕು. ರಾಜೀನಾಮೆಯನ್ನು ಪಡೆಯುವ ಮೂಲಕ ನೀವೇನು ವಿದೇಶದಲ್ಲಿ ಹೋಗಿ ಭಾರತವನ್ನು ಅಪಮಾನ ಮಾಡತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೀರಾ, ಇವತ್ತು ನಿಮ್ಮದೇ ಪಾರ್ಟಿಯ ಒಬ್ಬ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಈ ರೀತಿಯ ಭ್ರಷ್ಟಾಚಾರದ ವ್ಯವಸ್ಥೆಗೆ ಇತಿಶ್ರೀ ಹಾಡತಕ್ಕಂಥ ಕೆಲಸವನ್ನು ರಾಹುಲ್ ಗಾಂಧಿ ಅವರು ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ, ನಾನು ಎಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನಾನು ಇವತ್ತು ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆಯನ್ನು ಕೊಡಲಿಲ್ಲ ಅಂತ ಹೇಳಿದರೆ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಗೆ ಮೂಡ ಹಗರಣದ ವಿರುದ್ಧ ಪಾದಯಾತ್ರೆಯನ್ನು ಮಾಡಿತು, ಇನ್ನು ಅನೇಕ ಹೋರಾಟಗಳನ್ನು ರಸ್ತೆಗಿಳಿದು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವು ಈ ರಾಜ್ಯದಲ್ಲಿ ಮಾಡೇ ಮಾಡ್ತೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ನಾನು ಆಗ್ರಹ ಮಾಡ್ತೇನೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕೆನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಹರೀಶ್ ಪೂಂಜೆ ಅವರಿಗೆ ಧನ್ಯವಾದಗಳು. ಮುಂದೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ
ಬೇಜವಾಬ್ದಾರಿಯಿಂದ ವರ್ತಿಸಿದ ಅನ್ನು ಕೂಡ ನಾವು ನೋಡಿದ್ದೇವೆ. ಅದಕ್ಕೂ ಕೂಡ ಪ್ರತಿಭಟನೆ ಮಾಡಿ ಅದನ್ನು ಒಟ್ಟಿಗೆ ಸೇರಿಸಿಕೊಂಡು ಮುಂದಿನ ದಿನದಲ್ಲಿ ಪ್ರತಿಭಟನೆ ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ ಸೇರಿ ಒಂದು ಪ್ರತಿಭಟನೆ. ಆ ಮುಖ್ಯಮಂತ್ರಿಗಳ ಕುರ್ಚಿ ಏನಿದೆ, ಆ ಮುಖ್ಯಮಂತ್ರಿಗಳ ಸ್ಥಾನ ಏನಿದೆ, ಅದರ ಗೌರವವನ್ನು ಉಳಿಸಬೇಕೆಂಬಂತ ರೀತಿಯಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಆ ಕುರ್ಚಿಯಲ್ಲಿ ಒಬ್ಬ ಭ್ರಷ್ಟ ವ್ಯಕ್ತಿ ಕೂತ್ಕೊಂಡು ಹೈಕೋರ್ಟ್ ಹೇಳಿದ್ರು ಸಹ, ಅವರ ಅರ್ಜಿಯನ್ನ ವಜಾ ಮಾಡಿದ್ರು ಸಹ, ನಾ ಕುರ್ಚಿಯನ್ನ ಬಿಟ್ಟು ಹೇಳುವುದಿಲ್ಲ ಅನ್ನುವಂತ ಮನಸ್ಥಿತಿಯೊಂದಿಗೆ ಫೆವಿಕಾಲ್ ಅನ್ನ ಹಾಕೊಂಡು ಕುರ್ಚಿ ಮೇಲೆ ಕುಳಿತಂತ ಸಿದ್ದರಾಮಯ್ಯನವರ ಮನಸ್ಥಿತಿಯ ವಿರುದ್ಧ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ. ಇಡೀ ಕರ್ನಾಟಕದಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು, ನಮ್ಮೆಲ್ಲ ಶಾಸಕರುಗಳು ಹಲವಾರು ತಿಂಗಳಿಂದ ಜನರ ಗಮನವನ್ನ ಈ ವಿಷಯದ ಬಗ್ಗೆ ಸೆಳೆಯುವಂತ ಪ್ರಯತ್ನ ಯೋಜನೆಗಳನ್ನ ಮಾಡ್ತೇವೆ ಬಂದಿದ್ದೇವೆ. ಬಹುಶಃ ಸಿದ್ದರಾಮಯ್ಯನವರ ಇಡೀ ಕ್ಯಾಬಿನೆಟ್ ಅಲ್ಲಿ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂತ ಮಂತ್ರಿಗಳ ನಂಬರ್ಸೇ ಜಾಸ್ತಿ ಇದೆ. ಈಗ ಕೊನೆಯದಾಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಆ ಸ್ಥಾನಕ್ಕೆ ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ನಾನು ನ್ಯಾಯಯುತವಾಗಿ ರಿಲೀಫ್ ಅನ್ನ ತೆಗೆಯುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಏಕಸದಸ್ಯ ಪೀಠದಿಂದ ಎರಡು ಸದಸ್ಯ ಇರುವಂತ ಪೀಠಕ್ಕೆ ನಾನು ಅಪ್ಲೈ ಮಾಡ್ತೇನೆ. ಅಲ್ಲಿ ವಜಾ ಆದ್ರೆ ಪುನಃ 3 ಸದಸ್ಯ ಪೀಠಕ್ಕೆ ಹೋಗ್ತೇನೆ. ಅಲ್ಲಿ ವಜಾ ಆದ್ರೆ ಪುನಃ ಸುಪ್ರೀಂ ಕೋರ್ಟ್ ಹೋಗ್ತೇನೆ. ಒಟ್ಟಾರೆ ಕುರ್ಚಿಯಲ್ಲಿ ಕುತ್ಕೊಂಡಿರ್ತೇನೆ. ಆದಷ್ಟು ಸಮಯ ಕಾಲಹರಣ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಿರೋದು ಇಡೀ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಸಹ ಗೊತ್ತಾಗಿದೆ. ಭ್ರಷ್ಟಾಚಾರ ಒಂದಲ್ಲ ಎರಡಲ್ಲ, ಅದನ್ನ ದೊಡ್ಡ ಪಟ್ಟಿಯ ನಮ್ಮ ಹತ್ರ ಇದೆ. ಏನೆಲ್ಲ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ವಿಷಯದಲ್ಲಿ ಇದು ಒಂದು ವಿಷಯದಲ್ಲಿ ಮಾತ್ರ ಅವರ ಮೇಲೆ ಕೇಸ್ ಆಗಿದೆ. ಇನ್ನು ನೂರಾರು ಕೇಸ್ಗಳಿದೆ, ನೂರಾರು ವಿಷಯಗಳಿದೆ, ಗಂಭೀರವಾದ ವಿಷಯಗಳಿದೆ. ಇಡೀ ಕರ್ನಾಟಕವನ್ನ ಒಂದು ಎಕಾನಮಿಕ್ ಕ್ರೈಸಿಸ್ ಅಲ್ಲಿ ಯಾರೊಬ್ಬ ಸ್ವಯಂ ಘೋಷಿತ ಎಕನಾಮಿಕ್ ತಜ್ಞ ಅಂತ ಹೇಳುವಂತ ವ್ಯಕ್ತಿ ನಮ್ಮನ್ನ ಇಡೀ ಕರ್ನಾಟಕವನ್ನ ಮುಂದೆ ಹಾಕಿಬಿಟ್ಟಿದ್ದಾರೆ. ಎಲ್ಲಾ ವಿಷಯದಲ್ಲಿ ಸಹ ಕರ್ನಾಟಕ ಹಿಂದೆ ಉಳಿತಾ ಇದೆ. ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಎಲ್ಲಾ ವಿಷಯ, ಎಕನಾಮಿಕಲ್ ಇರ್ಬೋದು, ಡೆವಲಪ್ಮೆಂಟ್ ಅಲ್ಲಿ ಇರ್ಬೋದು, ಎಲ್ಲಾ ವಿಷಯದಲ್ಲಿ ಈಗಲಾದ್ರೂ ಸಿದ್ದರಾಮಯ್ಯನವರು ಇಷ್ಟು ಸಮಯ ಒಂದು ರಾಜ್ಯದ ನಾಯಕರಾಗಿದ್ದಂತ ಒಬ್ಬ ವ್ಯಕ್ತಿ ತನ್ನ ಮೇಲೆ ಈ ರೀತಿಯ ಕೇಸ್ಗಳು ಬಂದಿದೆ. ಪ್ರೈಮಾ ಫೇಸಿ ಆಗಿ ಗವರ್ನರ್ ನೋಡಿ ಅವ್ರ ಮೇಲೆ ಎನ್ಕ್ವೈರಿಗೆ ಹಾಕಿದ್ದಾರೆ. ಎನ್ಕ್ವೈರಿಯನ್ನ ಎದುರಿಸುವಂತ ಎದೆಗಾರಿಕೆಯನ್ನ ಈ ವ್ಯಕ್ತಿ ತೋರ್ಬೇಕಾಗಿದೆ. ನಮ್ಗೆಲ್ಲರೂ ಸಹ ಬುದ್ಧಿವಾದ, ಇಡೀ ಯಾವಾಗ ನೋಡಿದ್ರು ಬುದ್ಧಿವಾದ. ಒಂದ್ ಸಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರೆ ಅವ್ರ ಮೇಲೆ ಕೇಸ್. ಹರೀಶ್ ಹತ್ರ ಪುಂಜರ ಹತ್ರ ಮಾತಾಡ್ತಾ ಇದ್ದೆ, ಏನೊಂದು ಕೇಸ್ ಹಾಕಿದ್ರು ಅವ್ರು ಏಜೆಂಟ್ ತರ ಮಾಡ್ತಾ ಇದ್ರು ಅಂತ ಮಾತಿಗಾಗಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ವೇದವಾಸ್ ಮೇಲೆ, ನನ್ನ ಮೇಲೆ, ಎಲ್ಲರ ಮೇಲೂ ಕೇಸ್ ಹಾಕಿದ್ದಾರೆ. ಆದ್ರೆ ಅವ್ರ ಮೇಲೆ ಕೇಸ್ ಬಂದಾಗ ಬೇರೆ ರೀತಿಯ ವರ್ತನೆ. ಅವ್ರ ನಾಯಕರುಗಳು ಅಲ್ಲಸಲ್ಲದು ಮಾಡಿದಾಗ, ಬಸ್ ಗಾದಿ ಎಲ್ಲ ಹೊಡೆದಾಗ ಸೈಲೆಂಟ್, ಯಾರ ಮೇಲೂ ಕೇಸ್ ಇಲ್ಲ, ಏನು ಮಾಡುದಿಲ್ಲ. ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ ಕಾಮತ್ ಅವರಿಗೆ ತುಂಬಾದ ಕೃತಜ್ಞತೆ. ನೀವು ಅವಕಾಶವನ್ನ ಕೊಡದೆ ರಾಜೀನಾಮೆಯನ್ನು ಕೊಟ್ಟು ನೀವು ಹೋಗಬೇಕು ಅಂತ ಹೇಳ್ತಾ ಈ ಪ್ರತಿಭಟನೆಗಳಲ್ಲಿ ನಮ್ಮದು ಒಂದೇ ಆಗ್ರಹ, ಸಿದ್ದರಾಮಯ್ಯರ ಕುರ್ಚಿ ಬಿಟ್ಟು ತೊಲಗಿ. ಅಂದೊಂದು ಕಾಲ ಇತ್ತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳುವಂಥದ್ದು. ಇನ್ನೊಂದು ಕಾಲಗಳಲ್ಲಿ ನಮ್ಮದು ಒಂದೇ ಆಗ್ರಹ, ಸಿದ್ದರಾಮಯ್ಯರ ಕುರ್ಚಿ ಬಿಟ್ಟು ತೊಲಗಿ. ಅಂದೊಂದು ಕಾಲ ಇತ್ತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳುವಂಥದ್ದು. ಇನ್ನೊಂದು ಕಾಲ